ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಮೈ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೇನಪ್ಪ ಅಂದರೆ ಇದು ತಲೆನ ಈ ರೀತಿ ಬಿಟ್ಕೊಂಡ್ಬಿಡ್ತೀನಿ ಅನ್ಕೊಂಬಿಟ್ಟಿದ್ದೀರಾ. ಇವಾಗ ತಲೆಯಲ್ಲಿ ಒಟ್ಟು ಜಾಸ್ತಿ ಇರುತ್ತಲ್ಲ ಅಂಥವ್ರಿಗೋಸ್ಕರ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ನೀವು ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದು ಬಂದ್ಬಿಟ್ಟು ಅಲೋವೆರಾ. ಇದು ಜೆಲ್ಲೆಲ್ಲ ಸಿಗುತ್ತೆ. ಆದ್ರೂ ಈ ಥರದ್ದು ತೊಗೊಂಡು ಹಚ್ಚಿದ್ರೆ ಇದು ತುಂಬಾ ಇವಾಗ ಮನೆಗಳ ಹತ್ರ ಎಲ್ಲರೂ ಹಾಕಿರ್ತಾರೆ. ಒಂದು ಪಾಟಲ್ಲಿ ಹಾಕೋಬೋದು. ಇದಕ್ಕೆ ನೀರು ಇರಲೇಬೇಕು ಆ ಥರ ಏನಿಲ್ಲ. ಹೂವಿನ ಗಿಡದ ಥರ ಜಾಸ್ತಿ ನೀರು ಹಾಕಿ ಬೆಳೆಸಬೇಕು ಅಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಮೇಂಟೈನ್ ಮಾಡಿದ್ರು ಇದು ಚೆನ್ನಾಗಿ ಬೆಳೆಯುತ್ತೆ. ಓಕೆನಾ? ಹಂಗಾಗಿ ಈ ಥರದನ್ನ ಮನೆ ಹತ್ರ ತುಂಬ ಜನ ಬೆಳೆಸಿರ್ತಾರೆ. ತುಂಬಾ ಒಳ್ಳೇದಿದು. ನಮ್ಮ ಮನೇಲೇ ಒಬ್ಬರು ಮೇಲ್ಗಡೆ ಬಾಡಿಗೆಗಿದ್ರು. ಅವರು ಡೈಲಿ ಸ್ವಲ್ಪ ತಿಂತಾಯಿದ್ರು ಇದನ್ನ. ಮಾಮೂಲಿ ಒಂಚೂರು ಹಿಂಗೆ ಕಿತ್ಕೊಂಡ್ಬಿಟ್ಟು ಹಂಗೆ ತಿಂತಾಯಿದ್ರು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂದ್ಬಿಟ್ಟು ಆ ಥರ ಇರೋದ್ರಿಂದ ಇದನ್ನು ನಾನು ತಲೆಗೆ ಹಚ್ಚೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇದು ಫುಲ್ ಈ ಥರ ಕಟ್ ಮಾಡಿದ್ದೀನಲ್ಲ, ಸ್ವಲ್ಪ ಕಟ್ ಮಾಡ್ಕೋತೀನಿ. ಸ್ವಲ್ಪ ತಗೋತೀನಿ. ಇವಾಗ ಇದನ್ನ ಈಗ ಹಚ್ಚಕ್ಕೆ ಹೋಗ್ಬೇಡಿ, ತೊಳಿಬೇಕು. ಯಾಕೆಂದರೆ ಮೇಲೆಲ್ಲ ಧೂಳು ಅದು ಇದು ಇರುತ್ತಲ್ಲ, ಹಂಗಾಗಿ ಇದನ್ನ ಸ್ವಲ್ಪ ತೊಳ್ಕೊತೀನಿ. ಓಕೆನಾ? ನೋಡಿ, ಈ ಪಾತ್ರೆಗೆ ತೊಳ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ತೊಳ್ಕೊಂಬಿಟ್ಟು ಇವಾಗ ಆ ಕಡೆ ಈ ಕಡೆ ಇದಿರುತ್ತಲ್ಲ, ಏನು ಒಂಥರ ಮುಳ್ಳು ಥರ ಇರುತ್ತಲ್ಲ, ಅದು ಕಟ್ ಮಾಡಿಬಿಡ್ಬೇಕು. ಈ ಮುಳ್ಳು ಥರ ಇರುತ್ತಲ್ಲ, ಇದನ್ನ ಹಿಂಗೆ ಕಟ್ ಮಾಡಿಬಿಡಿ. ಯಾಕಂದರೆ ಚುಚ್ಚುತ್ತೆ. ಅದನ್ನು ನಾವು ತಲೆಗೆ ಹಚ್ಚಕ್ಕೆ ಹೋದಾಗ ಚುಚ್ಚುತ್ತೆ. ಹಿಂಗೆ ಸ್ವಲ್ಪ ತೆಗೆದುಬಿಟ್ಟು ಇವಾಗ ಇದನ್ನು ನಿಮಗೆ ಕೈ ಸಿಕ್ಕಂಗೆ 2 ಪೀಸು 4 ಪೀಸು ಆ ಥರ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಒಂದು 2 ಪೀಸು ಇಲ್ಲ 4 ಪೀಸು ಆ ಥರ ಮಾಡಿಕೊಂಡು ಹಚ್ಚೋಕ್ಕೆ ಈಸಿ ಆಗುತ್ತೆ. ಮೇಲ್ಗಡೆಗೆ ಒಂದು ತಿರುಳನ್ನ ತೆಗೆದುಬಿಡಿ. ಒಂದು ತಿರುಳು ಈ ಥರ ತೆಗೆದುಬಿಡಿ. ಓಕೆನಾ? ಇಷ್ಟೇ. ಇದು ತೆಗೆದುಬಿಟ್ಟು ಇದು ಒಳಗೆ ಗೊಣ್ಣೆ ಥರ ಇರುತ್ತೆ, ಲೋಳೆ ಥರ. ಇದನ್ನ ಈ ಥರ ಹಚ್ಚಿ. ಓಕೆನಾ? ಈ ಥರ ನೀಟಾಗಿ ಎಲ್ಲೆಲ್ಲಿ ನಿಮಗೆ ಒಟ್ಟು ಇವಾಗ ತಲೆಯಲ್ಲಿ ಫುಲ್ಲು ಇದ್ದೇ ಇರುತ್ತಲ್ವ, ಅದನ್ನು ಸ್ವಲ್ಪ ಹಿಂಗೆ ಇದು ಮಾಡ್ಕೊಂಡು ನೀಟಾಗಿ ಹಚ್ಚಬೇಕು. ಚೆನ್ನಾಗಿ ಅದು ತಳ ಹೋಗ್ಬೇಕು. ಇಲ್ಲಿ ಕೆಳಗಡೆ ಫುಲ್ಲು ಇದ್ರ ಲೋಳೆ ಎಲ್ಲ ಅದ್ರೊಳಗೆ ಹೋಗ್ಬೇಕು. ಆ ಥರ ಹಚ್ಚಿ ತಲೆ ಒಟ್ಟು ಕಡಿಮೆ ಆಗುತ್ತೆ ಮತ್ತು ಕೂದಲು ಸ್ಮೂತಾಗಿ ಬರುತ್ತೆ. ಓಕೆನಾ? ತುಂಬ ನೀಟಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಇದನ್ನು ನೀವು ವಾರದಲ್ಲಿ 2 ಸಲನಾದರೂ ಮಾಡಬೇಕು. ಓಕೆನಾ? ಇವಾಗ ಒಂದು ಸಲ ಮಾಡಿಬಿಟ್ಟು ನಮ್ಗೆ ಆಗಿಲ್ಲಪ್ಪ ಹೋಗ್ತಾ ಇಲ್ಲ ಅನ್ನೋದಲ್ಲ. ನೀವು ಇದನ್ನು ಒಂದು ವಾರಕ್ಕೆ ಒಂದು 2 ಸಲನಾದರೂ ಈ ಥರದ ಮನೇಲಿ ಇದ್ದೇ ಇರುತ್ತಲ್ವ, ಅದನ್ನು ನೀವು ಒಂದು ವಾರಕ್ಕೆ 2 ಸಲ ಈ ಥರ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಒಂದು ಅರ್ಧ ಗಂಟೆ 1/4 ಗಂಟೆ. ನಿಮಗೆ 1 ಗಂಟೆ ಬಿಡೋಕ್ಕಾಗಲ್ಲ ಅಂದರೆ ಒಂದು 10 ನಿಮಿಷನಾದರೂ ಬಿಡಬೇಕು. ಈ ಥರ ಚೆನ್ನಾಗಿ ಮಸಾಜ್ ಮಾಡಿ ಇದನ್ನು ಚೆನ್ನಾಗಿ ಲೋಳೆ ರಸ ಎಲ್ಲ ತಲೆಗೆ ಹೋಗಿ ಇಳಿಬೇಕು. ಅವು ಇಳಿದಾಗಲೇ ನಿಮಗೆ ತಲೆ ಒಟ್ಟು ಕ್ಲಿಯರ್ ಆಗೋದು. ಓಕೆನಾ? ಸುಮ್ಮನೆ ಇವಾಗ ಒಂದ್ಸಲ ಹಚ್ಚಿಬಿಟ್ಟು ಹೋಗಲ್ಲ, ಆಮೇಲೆ ಮೇಲ್ಮೇಲೆ ಹಚ್ಚೋದು ಹಂಗೆಲ್ಲ ಮಾಡಬಾರ್ದು. ಈ ಥರ ಸ್ವಲ್ಪ ತಗೊಂಡು ಒಳಗಡೆ ಫುಲ್ಲು ಹಚ್ಬೇಕು. ಈ ಥರ ಸ್ವಲ್ಪ ಹಿಂಗೆ ತಗೊಂಡು ತಲೆ ಫುಲ್ಲು ಹಚ್ಬೇಕಾಗುತ್ತೆ. ಈ ಕೂದಲು ಹಚ್ಚೋದ್ರಿಂದನೂ ನಿಮ್ಮ ಕೂದಲು ತುಂಬಾ ಶೈನಿಂಗ್ ಬರುತ್ತೆ. ಬೇಕಾದ್ರೆ ಹಚ್ಚಿ ನೋಡಿ, ತುಂಬಾ ಒಳ್ಳೇದಿದು. ಆಯುರ್ವೇದಿಕ್ಕೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಇದು ಲೋಳೆ ರಸನ. ನಾನು ಹೇಳ್ದಂಗೆ ತಿನ್ನೋಕ್ಕೂ ತಿಂತಾರೆ. ನಾನು ನಮ್ಮ ಮನೆಯಲ್ಲೇ ನೋಡಿದ್ದೀನಲ್ಲ, ಬಾಡಿಗೆಗಿದ್ದವರು ಡೈಲಿ ಕಿತ್ಕೊಂಡು ತಿನ್ನೋರು. ನಾನು ಕೇಳಿದ್ರೆ ಅದು ತುಂಬ ಆರೋಗ್ಯಕ್ಕೆ ಒಳ್ಳೇದು ಅಂತ ಆ ರೊಟ್ಟಿಲಿ ಬೆಳಗ್ಗೆನೆ ಒಂದಿಷ್ಟುದ್ದ ಮುರ್ಕೊಂಡು ಹಂಗೆ ತಿನ್ಬಿಡ್ತಿದ್ರು. ಹಾಗೆಲ್ಲ ಮಾಡ್ತಾರೆ. ಹಿಂಗೆ ನೋಡಿ, ಹಿಂಗೆ ತೆಗೆದು ಸ್ವಲ್ಪ ಹಿಂಗೆ ಹಚ್ಚಿ. ಓಕೆನಾ? ಇದು ಲೋಳೆ ಥರ ಇರೋದ ಚೆನ್ನಾಗಿ ಹಚ್ಬೇಕು ಈ ಥರ. ಓಕೆನಾ? ನೀಟಾಗಿ ಈ ಥರ ಹಚ್ಚಿ. ನಾನು ಹೇಳ್ದಂಗೆ ಕೂದಲಿಗೆ, ನೀವು ನೆತ್ತಿಗೆ ಎಲ್ಲ ಕಡೆನೂ ಹಚ್ಚಿ, ಏನೂ ಆಗೋಲ್ಲ. ಇದು ತುಂಬಾ ಒಳ್ಳೆಯದು. ಆಯುರ್ವೇದಿಕಲ್ಲೆಲ್ಲ ಇರುತ್ತೆ. ಆಯುರ್ವೇದಿಕ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಇದನ್ನು. ಓಕೆನಾ? ಇವಾಗ ಕೊಬ್ಬರಿ ಇದೆಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ತಂಪು. ಓಕೆನಾ? ಈ ಥರ ನೋಡಿ, ಚೆನ್ನಾಗಿ ಮಸಾಜ್ ಮಾಡಿ. ನೀವು ಎಷ್ಟು ಹಚ್ತೀರಾ ಅಷ್ಟು ಒಳ್ಳೆಯದು. ಓಕೆನಾ? ನೀವು ಮೇಲ್ಗಡೆ ಎಲ್ಲ ನೀಟಾಗಿ ಹಚ್ಕೊಳ್ಳಿ. ನಿಮ್ಗೆ ಯಾರಾದರೂ ಹೆಲ್ಪರ್ ಇದ್ದಾರೆ ಅಂದರೆ ಹಿಂದೆಗಡೆ ನೀಟಾಗಿ ಹಚ್ಚಿಸ್ಕೋಬೋದು. ಇಲ್ಲಪ್ಪ ನಮ್ಗೆ ಯಾರು ಹೆಲ್ಪರ್ ಇಲ್ಲ ಅಂದರೆ ನೀವೇ ಹಿಂಗೆ ಸ್ವಲ್ಪ ತೆಗೆದುಬಿಟ್ಟು ಹಚ್ಕೊಳ್ಳಿ, ಏನು ತೊಂದರೆ ಇಲ್ಲ. ಓಕೆನಾ? ಈ ಥರ ತಗೋಬಿಟ್ಟು ಕೂದಲಿಗೆಲ್ಲ ನೀಟಾಗಿ ಹಿಂಗೆ ಹಚ್ಕೊಳ್ಳಿ. ಓಕೆನಾ? ಏನು ತೊಂದರೆ ಇಲ್ಲ. ನೋಡಿ, ಈ ಥರ ಇದೆಲ್ಲ ಲೋಳೆ ರಸ ಎಷ್ಟಿದೆ ಅಷ್ಟು ಈ ಥರ ತೆಗೆದ್ಬಿಟ್ಟು ಹಚ್ಚಿ. ಓಕೆನಾ? ಇದರಲ್ಲಿ ಹೋಯ್ತು. ಇನ್ನೊಂದ್ರಲ್ಲಿ ತೆಗಿತೀನಿ. ಹೀಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಿಂಗೆ ಕಟ್ ಮಾಡ್ಕೊಂಬಿಟ್ಟು ಹಚ್ಕೊಳ್ಳೋದು. ಓಕೆನಾ? ಈ ಥರ ಕೂದಲು ಹಚ್ಚೋದ್ರಿಂದನೂ ಹೇಳಿದ್ನಲ್ಲ ಶೈನಿಂಗ್ ಬರುತ್ತೆ ಕೂದಲು.
ಅದೇ ಹೇಳ್ದಂಗೆ ಒಂದು ಸಲ ಹಚ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ಬಾರ್ದು. ನಾನು ಅವಾಗ ಹಚ್ತಾ ಇರ್ತೀನಿ. ಆಮೇಲೆ ಕೂದಲಿಗೆ ನನಗೆ ತಂಪು, ಇದು ಟೈಲರಿಂಗ್ ಕೆಲಸ ಎಲ್ಲ ಮಾಡ್ತೀವಲ್ಲ, ಹಂಗಾಗಿ ಅಲ್ಲಲ್ಲೇ ಹಚ್ತಾ ಇದ್ರೆ ತುಂಬಾ ಒಳ್ಳೆಯದು. ಓಕೆನಾ. ಇದು ಇಲ್ಲ ಮೆಂತ್ಯ ಇದನ್ನೆಲ್ಲ ಮಾಡೋದ್ರಿಂದ ಬಾಡಿಗೆ ತುಂಬಾ ತಂಪು. ಓಕೆನಾ. ಮಾಡಿ ಇದೇನೇನು ಎಲ್ಲರೂ ಹಚ್ಬೋದು. ಇವಾಗ ದೊಡ್ಡವರೇ ಹಚ್ಬೇಕು, ಮಕ್ಳಿಗೂ ಹಚ್ಬಾರ್ದು ಅನ್ನೋದೇನಿಲ್ಲ, ಮಕ್ಳಿಗೂ ಹಚ್ಬೋದು, ತೊಂದರೆ ಏನೂ ಇಲ್ಲ. ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಏನೂ ಎಫೆಕ್ಟ್ ಆಗಲ್ಲ, ಸೈಡ್ ಎಫೆಕ್ಟು. ಇವಾಗ ಬೇರೆ ಬೇರೆದಲ್ಲಿ ಹಚ್ಚಿದ್ರೆ ಇದನ್ನ ಸೋಪ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಓಕೆನಾ. ಹಾಗಾಗಿ ತುಂಬಾ ಒಳ್ಳೆಯದಿದು, ನೀವು ಮಕ್ಕಳಿಗೂ ಕೂಡ ಹಚ್ಬೋದು. ಓಕೆನಾ. ಈ ಥರ ಇಲ್ಲ ನಿಮ್ಗೆ ಇದೆಲ್ಲ ಹಿಂಗೆ ಹಚ್ಚಕ್ಕೆ ಕಷ್ಟ ಆಗುತ್ತೆ ಅಂದರೆ ಇದನ್ನ ಲೋಳೆನೆಲ್ಲ ತೆಗೆದುಬಿಟ್ಟು ನೀವು ಮಿಕ್ಸಿಗೆ ಹಾಕ್ಬಿಟ್ಟು ಬೇಕಾದ್ರೆ ಹಚ್ಬೋದು. ಅವಾಗ ಇನ್ನೂ ಗ್ರೈಂಡ್ ಆಗಿಬಿಟ್ಟಿರುತ್ತೆ, ಇನ್ನೂ ಚೆನ್ನಾಗಿ ಹಚ್ಕೋಬೋದು. ಓಕೆನಾ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಆ ಥರ ಹಚ್ಕೋಬೋದು. ಹೀಗೆ ಹಚ್ಬೇಕು ಅಂತ ಏನಿಲ್ಲ. ಈ ಥರ ನೀವು ಕೂದಲಿಗೂ ನೀಟಾಗಿ ಹಚ್ಕೊಳ್ಳಿ. ಕರೆಕ್ಟಾಗಿ ಹಚ್ತಾ ಬಂದರೆ ಕೂದಲು ಕಪ್ಪಾಗುತ್ತೆ. ಆಮೇಲೆ ಹೇಳ್ದಂಗೆ ಶೈನಿಂಗ್, ತುಂಬ ಶೈನಿಂಗ್ ಬರುತ್ತೆ. ಇದು ಹಚ್ಚೋದ್ರಿಂದ ತುಂಬಾ ಶೈನಿಂಗ್ ಬರುತ್ತೆ. ಓಕೆನಾ. ತಲೆ ಒಟ್ಟು ನೀಟಾಗಿ ಕ್ಲಿಯರ್ ಆಗುತ್ತೆ. ಓಕೆನಾ. ಈ ಥರ ನೋಡಿ ತಲೆಗೂ ಹಚ್ಬೋದು. ನಾನು ಹೇಳ್ದಂಗೆ ನಿಮ್ಗೆ ಏನಾದರೂ ಈ ಥರ ಇದರಲ್ಲಿ ಹಿಂಗೆ ಹಚ್ಚಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಮಿಕ್ಸಿಗೆ ಹಾಕೊಂಬಿಡಿ, ಅವಾಗ ನೀಟಾಗಿ ಹಚ್ಕೋಬೋದು. ಓಕೆನಾ. ನನಗೇನಾದರೂ ಹೀಗೆ ಹಚ್ಚಿದ್ರೇ ಸಾಕು ಅನ್ನಿಸ್ತು, ಹಾಗಾಗಿ ನಾನು ಹೀಗೆ ಹಚ್ಕೋತೀನಿ. ನಾನು ಅದನ್ನೆಲ್ಲ ಏನು ತೆಗಿಯೋಕ್ಕೆ ಹೋಗಲ್ಲ, ಹಿಂಗೆ ಚೆನ್ನಾಗಿ ಮಸಾಜ್ ಮಾಡ್ಕೋತೀನಿ. ಹಚ್ಚಿದ್ಮೇಲೆ ನೀವು ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕಾಗುತ್ತೆ ಇದನ್ನು. ಓಕೆನಾ. ಬಿಟ್ಟು ನೀಟಾಗಿ ಹೀಗೆ ನೋಡಿ ತಲೆಗೆ ಒಳಗೆಲ್ಲ ಇಳಿಬೇಕಿದು, ಒಳಗೆಲ್ಲ ಇಳಿಬೇಕು ನೋಡಿ. ಈ ಥರ ಮಾಡಿ ಅವಾಗ ಏನಾಗುತ್ತೆ, ಇದಕ್ಕೆ ಕೆಳಗಡೆ ಒಟ್ಟು ಹೋಗ್ಬೇಕು ಅಂದರೆ ಕೆಳಗಡೆಗೆ ಇಳಿಬೇಕದು ರಸ ಎಲ್ಲ ನಾವು ಹಚ್ಚಿರ್ತೀವಲ್ಲ, ಅದು ಕೆಳಗಡೆಗೆ ಈ ಥರ ಇಳಿಬೇಕು. ಇವಾಗ ಇಳಿದಾಗ ನೀಟಾಗಿ ನಿಮಗೆ ಇದು ಮಾಡಿ. ಓಕೆನಾ. ಚೆನ್ನಾಗಿ ಇದು ಮಾಡಿ. ಈ ಥರ ಮಾಡೋದ್ರಿಂದ ನಿಮಗೆ ನೀಟಾಗಿ ಕೆಳಗೆಲ್ಲ ಇಳಿಯುತ್ತೆ. ಓಕೆನಾ. ಆವಾಗ ಕೂದಲು ನಿಮಗೆ ಶೈನಿಂಗು ಬರುತ್ತೆ, ತಲೆ ಒಟ್ಟು ಕ್ಲಿಯರ್ ಆಗುತ್ತೆ. ಓಕೆನಾ. ಉಳ್ಕೋತೀನಿ. ಈ ಥರ ಮಾಡಿ ನೀವು ಒಂದು ಅರ್ಧ ಗಂಟೆ, ನಾನು ಹೇಳಿಲ್ವಾ ನಿಮ್ಗೆ ಜಾಸ್ತಿ ಟೈಮ್ ಇಲ್ಲ ಅಂದರೆ 10 ನಿಮಿಷ ಬಿಡಿ. ಓಕೆನಾ. ಈ ಥರ ಕಟ್ಟಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ. ಆಮೇಲೆ ಸ್ನಾನ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ, ತಲೆ ಒಟ್ಟು ಕ್ಲಿಯರ್ ಆಗುತ್ತೆ, ಆಮೇಲೆ ಕೂದಲು ಶೈನಿಂಗ್ ಬರುತ್ತೆ. ಓಕೆನಾ. ಹಾಗೆ ನೀವು ವಾರಕ್ಕೆ 2 ಸಲ ಮಾಡ್ತಾ ಬಂದರೆ ನಿಮಗೆ ಆರಾಮಾಗಿ ಫುಲ್ಲು ತಲೆ ಒಟ್ಟೆಲ್ಲ ಕ್ಲಿಯರ್ ಆಗುತ್ತೆ. ಓಕೆನಾ. ಹಂಗಾಗಿ ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಆರಾಮಾಗಿ ದೊಡ್ಡವರು ಚಿಕ್ಕವರೆಲ್ಲ ಯೂಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ಇವಾಗ ಇದು ಸ್ನಾನ ಮಾಡೋದ್ಮೇಲೆ ಯಾವ ರೀತಿ ಬಂತು ಅಂತ ತೋರಿಸ್ರೆ, ಈ ಥರ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನೀವು ಇದನ್ನ ನಾನು ಹೇಳಕ್ಕಂತೂ ಆಗಲ್ಲ, ಯಾಕಂದರೆ ಒಟ್ಟು ತಲೆಯಲ್ಲಿ ಒಣಗಿದ್ಮೇಲೆ ಮುದುರುತ್ತಾ ಅಂತ ಇನ್ನೊಂದ್ಸಲ ಚೆಕ್ ಮಾಡ್ಕೊಬೇಕು. ಆವಾಗಲೇ ಗೊತ್ತಾಗ್ಬಿಡುತ್ತೆ ನೋಡಿ, ತಲೆ ಒತ್ತೆಲ್ಲ ನೀಟಾಗಿ ಕ್ಲಿಯರಾಗಿ ಹೋಗುತ್ತೆ. ಇದಕ್ಕೇನು ಎಕ್ಸ್ಟ್ರಾ ದುಡ್ಡು ಖರ್ಚಾಗಲ್ಲ, ಏನೂ ಇಲ್ಲ. ಇವಾಗ ನಿಮ್ಮ ಹತ್ರನೇ ಅಲೋವೆರಾ ಗಿಡ ಇದೆ, ಒಂದ್ಸಲ ಟ್ರೈ ಮಾಡಿ ನೋಡೋಕ್ಕೇನು ತೊಂದರೆ ಇಲ್ಲ. ಓಕೆನಾ. ಟ್ರೈ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಇದರಿಂದ ಎಷ್ಟು ಬೆನಿಫಿಟ್ ಇದೆ ಅಂತ. ಓಕೆನಾ. ನೋಡಿ ಈ ಥರ ಹಿಂಗಂದರೆ ಸಾಕು, ಹಿಂಗೆ ಉದುರುತ್ತೆ. ನಾವು ಮೊದಲೇ ಇದು ಮಾಡಿದಾಗ ತಲೆ ಒಟ್ಟು ಹಿಂಗೆ ಉದುರ್ತಾ ಇತ್ತು, ಈಗೇನೋ ಅಷ್ಟು ಉದುರಲ್ಲ. ಈ ಥರ ಹಚ್ಚಿದ್ರೆ ನಿಮಗೆ ತಲೆ ಕಡ್ತಾ ಬರಲಿ, ನಾವೇ ಬರೋದು, ಈ ಥರ ಅದೇನೂ ಆಗೋಲ್ಲ. ಓಕೆನಾ. ಈ ಥರ ನೀವು ಅಲೋವೆರಾನ ಯೂಸ್ ಮಾಡಿಕೊಂಡ್ರೆ ತುಂಬಾ ಬೆನಿಫಿಟ್ ಇದೆ. ಆಮೇಲೆ ಕೂದಲು ಶೈನಿಂಗ್ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಒಂಥರ ಬ್ಲಾಕ್ ಥರನೇ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಡೈಲಿ ಹಿಂಗೆ ವಾರಕ್ಕೊಂದು 2 ಸಲ ಹಚ್ತಾ ಇದ್ದರೆ ನೀಟಾಗಿ ಕ್ಲಿಯರ್ ಆಗುತ್ತೆ. ಓಕೆನಾ. ಈ ರೀತಿ ನೀವು ಮನೇಲಿರುವಂಥ ಈ ಅಲೋವೆರಾ ಗಿಡದಲ್ಲಿ ಅಲೋವೆರಾ ತೊಗೊಂಡು ಹಚ್ಚಿ ಈ ಥರ ಮಾಡ್ಕೋಬೋದು. ಓಕೆನಾ. ತುಂಬಾ ಯೂಸ್ಫುಲ್ ಇದು.
ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ? ಒಂದ್ಸಲ ಟ್ರೈ ಮಾಡಿದ್ರೇ ಇದು ಗೊತ್ತಾಗೋದು. ಸುಮ್ಮನೆ ಇವಾಗ ನೋಡಿಬಿಟ್ಟು ಸುಮ್ಮನೆ ಇರೋದಲ್ಲ. ನೀವು ಒಂದ್ಸಲ ಈ ಥರದನ್ನ ಟ್ರೈ ಮಾಡಬೇಕು. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.